ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕಾದ್ರೆ ಅಭಿಮಾನಿಗಳ ಕ್ರೇಜ್ ಯಾವ ರೀತಿ ಇತ್ತು, ಪಿಕ್ಚರ್ ನೋಡಬೇಕಾದ್ರೆ ಹಾಡು ಬಂದಾಗ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಾಯಿದ್ರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ, ಮಿಸ್ ಮಾಡ್ತೆ ನೋಡಿ. ಅಂದಹಾಗೆ ನಾನು ಅವತ್ತೇ ಹೇಳಿದೆ, ಫುಲ್ ಹಾಡನ್ನ ನಾವಿಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ, ನಮಗೆ ರೈಟ್ಸ್ ಇಲ್ಲ ಅಂತ. ಯಾಕೆ ಅಂತ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಬಿಕಾಸ್ ಅದು ಡಿ ಬೀಟ್ಸ್ಗೆ ಹಕ್ಕನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ನಾವು ಫುಲ್ ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ. ಪ್ಲೇ ಮಾಡಿದ್ರು ಒಂದು 5-6 ಸೆಕೆಂಡ್ ಪ್ಲೇ ಮಾಡ್ಬೋದು, ಇಲ್ಲಾಂದರೆ ನಮಗೆ ಪನಿಷ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಫುಲ್ ಪ್ಲೇ ಮಾಡ್ತಾ ಇಲ್ಲ. ಬಟ್ ವಿಡಿಯೋ ನೀವು ನೋಡಿ ಎಷ್ಟರ ಮಟ್ಟಿಗೆ ಬಸಣ್ಣಿ ಬಾ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಯಾರೂ ಮುಂದ್ಗಡೆ ಅಲ್ಲಿ ಕೂತೇ ಇರಲಿಲ್ಲ, ಎಲ್ಲ ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ತುಂಬ ಜನ ಫಸ್ಟ್ ಡೇ ಕಲೆಕ್ಷನ್ ಏನು ಅಂತ ಕೇಳ್ತಾ ಇದ್ರಿ. ಸೊ ನನಗೂ ಕೂಡ ಕನ್ಫ್ಯೂಷನ್ ಇದೆ. ಯಾಕೆ ಅಂದರೆ ತುಂಬ ಕಡೆ 18 ಕೋಟಿ ಅಂದರೆ, ಇನ್ನು ಕೆಲವು ಕಡೆ 18.5 ಕೋಟಿ ಅಂತಾರೆ, ಇನ್ನು ಕೆಲವು ಕಡೆ 20 ಕೋಟಿ ಅಂತಾರೆ, ಇನ್ನು ಕೆಲವರು 8ರಿಂದ 9 ಕೋಟಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅಫಿಷಿಯಲ್ ಅನೌನ್ಸ್ ಮಾಡಿರೋದು 18.5 ಅಥವಾ 18 crore ಅಂತ ಹೇಳ್ತಾಯಿದ್ರು. ಸೊ ನಾನು ಅದ್ರ ಬಗ್ಗೆ ಸ್ಟೋರಿ ಮಾಡಿದ್ದೀನಿ. ಸೊ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ತುಂಬ ಜನ ಹೇಳೋದು 8 ಕೋಟಿ ಅಂತ, ಇನ್ನು ಕೆಲವರು ಇಲ್ಲ 18 ಅಲ್ಲ 20 ಕೋಟಿ ಆಗಿದೆ ಅಂತ ಹೇಳ್ತಾರೆ. ಸೊ ಈ ವಿಚಾರದಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾದ ಮೇಲೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಹಾಗೆ ನೀವು ಕೂಡ ಮೂವಿನ ಇದೇ ರೀತಿ ಎಂಜಾಯ್ ಮಾಡಿದ್ರ, ಹೇಗನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಟಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕಾ ಟಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.